ನ್ಯೂಸ್ ಕನ್ನಡ. ನಾನು ಸುಶ್ಮಿತಾ ನಟರಾಜ್. ಯಾವಾಗೂ ಸಹ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹೇಳ್ತಾರೆ, ಆದ್ರೆ ಇದೀಗ ಅದೇ ರೀತಿಯಾಗಿಯೂ ಸಹ ಒಂದು ಮೂವಿ ತೆರೆಗೆ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಾಯ್ಸ್ ಕಾಂಪ್ರಮೈಸ್ ಆಗ್ತಾರಾ, ಕಾಂಪ್ರಮೈಸ್ ಆಗಲ್ವಾ, ಇವೆಲ್ಲವೂ ಸಹ ಅದೇ ಚಿತ್ರತಂಡದ ಜೊತೆ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಸಹ ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ಟೀಸರ್ ರಿಲೀಸ್ ಆಗಿದೆ, ಅದ್ಭುತವಾಗಿ ನಡೀತಾ ಇದೆ. ಒನ್ ಬೈ ಒನ್ ನಡೀತಾ ಇದೆ. ಓಡಾಡ್ತಾ ಇದೀವಿ ಎಲ್ಲರೂ. ಇವಾಗ ಸ್ವಲ್ಪ ಓಡಾಟ ಆಗುತ್ತೆ, ಆಮೇಲೆ ಸಖತ್ತಾಗಿ ಆರಾಟನೂ ನಡೆಯುತ್ತೆ. ಏನೋ ನಿಮ್ ಬಾಯಾರಿಕೆ ಮೇಡಮ್. ಎಲ್ಲಾ ಕಡೆನೂ ಅಷ್ಟೇ. ಒಂದು ಮೂವಿ ಆದ್ಮೇಲೆ ಪಕ್ಕಾ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಆಗುತ್ತೆ. ಇನ್ನು ನಿಮ್ಮ ಪ್ರಮೋಷನ್ ಬಗ್ಗೆ ಹೇಳೋದಾದ್ರೆ ಹೇಗ್ ನಡೀತಾ ಇದೆ ಟೋಟಲ್ ಆಗಿ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇವಾಗ. ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಪ್ರಮೋಷನ್ ಒಳ್ಳೆ ಒಂದು ಫ್ಲೋ ಅಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಈ ಒಂದು 3-4 ಡೇಸ್ ಅಲ್ಲಿ ಟೀಸರ್ ಲಾಂಚ್ ಎಲ್ಲ ಆಯ್ತು. ಸೊ ಟೀಸರು ತುಂಬಾ ಚೆನ್ನಾಗಿ ಜನ ಇಷ್ಟಪಡ್ತಾ ಇದ್ದಾರೆ. 2 lakhs ಮೇಲೆ ವ್ಯೂಸ್ ಆಗಿದೆ. 2 days 3 days ಆಯ್ತು ರಿಲೀಸ್ ಮಾಡಿ. ತುಂಬಾ ಚೆನ್ನಾಗಿ ಜನ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ಸಾಂಗ್ ಇನ್ನೊಂದು 2-3 days ಅಲ್ಲಿ ರಿಲೀಸ್ ಆಗುತ್ತೆ. ಅದಂತೂ ತುಂಬಾನೇ ಅದ್ಭುತವಾಗಿ ಬಂದಿದೆ. ಇಟ್ಸ್ ಗೋನಾ ಬಿ ಹ್ಯೂಜ್ ಥಿಂಗ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಾಂಗ್ ನಾನು ತುಂಬಾ ಮ್ಯೂಸಿಕ್ ಇಷ್ಟಪಡೋನು. ಸೊ ನಮ್ಮ ಇಂಡಸ್ಟ್ರಿಲಿ ಆ ತರ ಒಂದು ಡಿಫ್ರೆಂಟ್ ಆಗಿ ಒಂದು ಆ ತರ ಬೀಟ್ಸ್ ಹುಡುಗರುಗಳು ಪಾರ್ಟಿಲಿ ಹಾಕೊಂಡು ಮಜಾ ಮಾಡೋ ತರ ಚಂದನ್ ಶೆಟ್ಟಿ ಅವ್ರ ಸಾಂಗು, ಪಾರ್ಟಿ ಸಾಂಗು. ಲಿಟ್ರಲಿ ನಾನು ಕಂಪೇರ್ ಮಾಡ್ಬೋದು ಅಂದ್ರೆ ಆಲುಮಾ ಡೋಲುಮಾ ಮಾರಿ ಅದಕ್ಕೆ ಕಂಪೇರ್ ಮಾಡೋ ರೇಂಜಿಗೆ ಬಂದಿದೆ ಸಾಂಗು. ಸಖತ್ ಹಾವಳಿ ಆಗತ್ತೆ ಪಕ್ಕ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಹೇಗ್ ಬಂದಿದೆ ನಿಮ್ಮ ನಟನೆ? ನಮ್ಮ ನಟನೆ ಬಗ್ಗೆ ಹೇಳ್ಕೊಳ್ಳೋಷ್ಟೇನಿಲ್ಲ. ಒಟ್ಟಾರೆ ಏನು ಏನಿಲ್ಲ, ನಟನೆ ಬಗ್ಗೆ ಜಡ್ಜ್ಮೆಂಟ್ ಇಲ್ಲ. ಯಾಕೆಂದ್ರೆ ನೋಡ್ಬೇಕು ಆನ್ ಸ್ಕ್ರೀನ್ ಹೇಗ್ ಬಂದಿದೆ ಅಂತ ನೋಡ್ಬೇಕು. ಬಟ್ ಹೌದು, ಟೀಸರ್ ನೋಡಿ ನಾವ್ ಅಂದ್ರೆ ನಮ್ ಕೆಲಸ ನಮ್ದು ಹೇಗ್ ಮಾಡಿದೀವಿ ಅಂತ ನಾವು ಹೇಳ್ಕೊಳಕ್ಕಿಂತ ಆ ಟೆಕ್ನಿಕಲಿ ಏನು ಅಲ್ಲಿ ಎಕ್ಸ್ಪರ್ಟ್ ಗಳು ಯೂಸ್ ಆಗಿದೆ, ಆ ಹಾರರ್ ಎಫೆಕ್ಟ್ ಫೀಲ್ ಮಾಡ್ಸೋಕೆ ಏನು ಜನಕ್ಕೋಸ್ಕರ ಆ ಒಂದು ಎಂಥೂಸಿಯಾಸಮ್ ತರಕ್ಕೆ, ಆ ವೈಬ್ರೇಷನ್ಸ್ ತರಕ್ಕೆ ಟೆಕ್ನಿಷಿಯನ್ಸ್ ಏನ್ ವರ್ಕ್ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟೆಕ್ನಿಷಿಯನ್ಸ್ ನಮಗ್ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ, ಇಲ್ಲ ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದೀರಾ, ಚೆನ್ನಾಗಿ ಮಾಡಿದೀರಾ ಅಂತ. ನಾವು ಅದೇ ರೀತಿ ಟೆಕ್ನಿಷಿಯನ್ಸ್ಗೆ ಅದು ಇಲ್ಲ ಸರ್ ಒಟ್ಟಾರೆ ಸಿನಿಮಾ ಸೂಪರ್ ಆಗಿ ಬಂದಿದೆ ಅಂತ. ಹಾಗೆ ನಡೀತಾ ಇದೆ ಸಿನಿಮಾ, ಚೆನ್ನಾಗಿ ಬಂದಿದೆ ಅಂತ ಹೋಪ್ಸ್ ಅಲ್ಲಿ ಇದೀವಿ. ನೋಡ್ಬೇಕು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ, ಹೇಗೆ ತಗೊಂತಾರೆ. ನ್ಯಾಚುರಲ್ ಆಗಿ ನಮ್ಗೆ ಲೈಕ್ ಶಾರ್ಟ್ಸ್ ಎಲ್ಲ ಮೋಸ್ಟ್ ಆಫ್ ದ ಟೈಮ್ ಅದೇ ತರಾನೇ ಇರ್ತಿದ್ರು. ನಮ್ಗೆ ಸೀನ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತಿದ್ರು ಅಂಡ್ ಡೈಲಾಗ್ಸ್ ಯಾರ್ಯಾರು ಏನೇನಿದೆ ಕೊಟ್ಬಿಡ್ತಾ ಇದ್ರು. ಇಲ್ಲ ನಾವು ಲೈಕ್ ಬಿಕಾಸ್ ಮೋಸ್ಟ್ ಆಫ್ ದ ಸೀನ್ ಇದ್ದಿದ್ದೆ ಕಾಮಿಡಿ ಅಂಡ್ ಜಾಲಿಯಾಗಿ ಇರ್ತಿದ್ರು. ಸೊ ನಾವೇ ಇಂಪ್ರೂವೈಸ್ ಮಾಡ್ಕೊಂಡು ಇನ್ನು ಕಾಲು ಇಟ್ಕೊಂಡು ಇದ್ ಮಾಡ್ತಾ ಇದ್ವಿ. ಹಂಗೆ ಲೈಕ್ ಆಮೇಲೆ ಅವ್ರು ಹೇಳೋರು ಶಾರ್ಟ್ ಓಕೆ ಅಂತ. ಅವಾಗ ಲೈಕ್ ವಾಟ್ ಸೊ ಆ ತರದೇ ಮೋಸ್ಟ್ ಆಫ್ ದ ಸಿನಿಮಾ ಹೋಗಿರೋದೇ ಲೈಕ್ ನ್ಯಾಚುರಲ್ ಆಗಿ ಹೋಗಿರೋದು. ಲೈಕ್ ತುಂಬಾ ಟೈಟ್ ಆಗಿ ಇದು ಹೇಳಿನೇ ಆಕ್ಷನ್ ಇದು ಇವಾಗ ಹೇಳ್ಬೇಕು ಡೈಲಾಗ್ ಆ ತರ ಇರಲಿಲ್ಲ. ಎಡಿಟರ್ಸ್ಗಂತೂ ತುಂಬಾ ಚಾಲೆಂಜ್ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ, ತುಂಬಾ ಚಾಲೆಂಜ್ ಆಗಿರುತ್ತೆ. ಇವಾಗ ನಿಮ್ಮ ಪ್ರಕಾರ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗೆ ಏನ್ ಅನ್ಸುತ್ತೆ? ನನ್ನ ಲೈಫ್ಗೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗೋವಂಥ ಸಿನಿಮಾ ಇದು. ಅಂದರೆ ನಾನೊಂದು 8 ವರ್ಷದಿಂದ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಬಟ್ ಹೆಂಗೆ ಬಂದು ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗಳೆಲ್ಲ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಕರೆದು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮೇಯ್ನ್ ಆಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇಡೀ ಸಿನಿಮಾದಲ್ಲಿ ಕ್ಯಾರಿ ಆನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ನಮ್ಮ ಮಾರಿಗೋಲ್ಡ್ ಕಂಪ್ನಿಗೆ ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಸಿನಿಮಾ ಸ್ಟಾರ್ಟ್ ಆಗೋ ಒಂದು 6-7 ತಿಂಗಳ ಮುಂಚೆ ನನಗೆ ಕಾಲ್ ಬಂದಿತ್ತು. ಕಾಲ್ ಬಂದಮೇಲೆ ಡೈರೆಕ್ಟ್ ಬರೋಕ್ಕೆ ಹೇಳಿದ್ರು, ಕತೆ ಹೇಳಿದ್ರು, ಎಲ್ಲ ಅಗ್ರಿಮೆಂಟ್ ಮಾಡಿ ಕಳಿಸಿಬಿಟ್ರು. ಒಂದು ತಿಂಗಳು 2 ತಿಂಗಳೇನೋ ಶೂಟಿಂಗ್ ಸ್ಟಾರ್ಟ್ ಆಗಿರಬೇಕು. ಅಗ್ರಿಮೆಂಟ್ ಆಗಲ್ವ ಬ್ರೋ? ಸ್ಟೋರಿ ಹೇಳಿ. ಇವಾಗ 2 years ಆಯಿತು ಶೂಟಿಂಗ್ ಆಗಿ. ಸೊ ಜುಲೈ 10ಕ್ಕೆ ಕಾಯ್ತಾ ಇದೀವಿ. ಯಾವಾಗ ರಿಲೀಸ್ ಆಗತ್ತೆ ಅಂತ. ಮೊನ್ನೆ ರಿಲೀಸ್ ಅನೌನ್ಸ್ಮೆಂಟ್ ಮಾಡಿದ್ಕೊಳ್ಳೆ ಗ್ರೂಪಲ್ಲಿ ಹಾಕ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿಗೆ ಏನು ಮಾಡಬೇಕು ಅಂತಾನೆ ಹೇಳೋ ತರಾನೇ ಲೈಕ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಇದು ನಮ್ಗೆ ಹಬ್ಬ ತರ. ನಾವು 2 years ಇಂದ ಆಲ್ಮೋಸ್ಟ್ ಶೂಟಿಂಗ್ ಆಗಿ 6 ತಿಂಗಳಾಗ್ಬೇಕಾದ್ರೆ ಸರ್ಗಳಿಗೆ ಮೆಸೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್ ಯಾವಾಗ ರಿಲೀಸು ಬೇಗ ಹೇಳಿ, ಕಾಯ್ತಾ ಇದೀವಿ, ನಮ್ಮನ್ನು ಕೇಳ್ತಾ ಇದಾರೆ ಹೇಳ್ರು ಅಂತ. ಅಂತೂ ಸ್ವಲ್ಪ ದಿವಸದಿಂದ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಹೌದು. 10ನೇ ತಾರೀಕು ಜುಲೈ. ತುಂಬಾ ಬೇಗನೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ನಾವೆಲ್ಲೂ ಶೂಟಿಂಗ್ ನ ಡಿಲೇ ಮಾಡ್ಕೊಳ್ಳೋದಾಗ್ಲಿ, ಪೋಸ್ಟ್ಪೋನ್ಸ್ ಆಗಿದ್ದಾಗ್ಲಿ, ಆ ರೀತಿ ನಾವೆಲ್ಲೂ ಶೂಟಿಂಗ್ ಅಲ್ಲೇ ಆಗ್ಲಿ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ಆಗ್ಲಿ ಎಲ್ಲೂ ಇಲ್ಲ. ಎಲ್ಲರೂ ಬೇಗ ವರ್ಕ್ ಮುಗಿಸಿ ಇನ್ನು ನಾವು ಈ ದೊಡ್ಡ ಸಿನಿಮಾಗೆ, KD ಸಿನಿಮಾಗೆ ಇದಕ್ಕೆಲ್ಲ ನಾವು ಕಾಯ್ತಾ ಇದ್ವಿ.
ಸೊ ದಟ್ ಅದು ಟೇಕ್ ಆಫ್ ಆಗ್ಲಿ. ಮುಂಚೆನೆ ನಿಮ್ದೆಲ್ಲ ನಮ್ದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ರೆಡಿ ಇತ್ತು. ಕೆಲವೊಂದು ಸೀನ್ಗಳು ಆಗಿತ್ತು. ಆಕ್ಚುಲಿ ಸಾಂಗ್ ನಾವು ಸಿನಿಮಾ ಶೂಟ್ ಬಿಫೋರೇ ನಮಗೆ ಸಾಂಗ್ ಕೇಳಿಸಿದ್ರು ಸರ್. ಆಕ್ಚುಲಿ ನಾವು ಲಾಸ್ಟ್ ಜೂನ್ಗೆ ಸಿನಿಮಾ ಬರ್ಬೇಕು ಅಂತ ಅನ್ಕೊಂಡಿದ್ದು. ಕೆಲವೊಂದು ಲಾಸ್ಟ್ ಇಯರ್ ಜಾನ್ವರಿಗೆ ಶೂಟಿಂಗ್ ಮುಗ್ದೋಗ್ಬಿಟ್ಟಿತ್ತು ನೆಕ್ಸ್ಟ್ 25 ಗೆ. ಕಾಯ್ತಾ ಇದ್ವಿ. ಸೊ ಅದಾದ್ಮೇಲೆ ಟಾಕ್ಸಿಕ್ ಬರ್ಲಿ, ಟಾಕ್ಸಿಕ್ ಜೊತೆ ಟೀಸರ್ ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ. ಬಟ್ ಟಾಕ್ಸಿಕ್ ಇನ್ನು ಮುಂದಕ್ಕೆ ಹೋಯ್ತು. ಸೊ ನಾವು ಇಲ್ಲ ಬಂದ್ಬಿಡೋಣ ಅಂದ್ಬಿಟ್ಟು ನಮ್ ಅದು ಟೆಕ್ನಿಕಲಿನೂ ಒಂದ್ಸಲ ಇಶ್ಯೂ ಆಗಿ ರೀಶೂಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಪಾಪ. ತಿರ್ಗಾ ಇಲ್ಲಿಂದ ಸಕಲೇಶ್ಪುರ ಹೋಗಿ ಜಸ್ಟ್ 2 days ಅಂದ್ರೆ ಕೆಲವೊಂದು ಶಾರ್ಟ್ಗಳು ಈ ನೇಚರ್ ಶಾರ್ಟ್ಸ್ ಗಳೆಲ್ಲ ಬೇಕಿತ್ತು. ಸೊ ಅದಕ್ಕೆ ಹೋಗಿ ನಮ್ನೇನ್ ಕರ್ದಿಲ್ಲ, ನಮ್ದು ಆರ್ಟಿಸ್ಟ್ ಇರ್ಲಿಲ್ಲ. ವೇಸ್ಟ್ ಆಗಿಲ್ಲ. ಟು ಬಿ ಫ್ರಾಂಕ್ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೋರ್ಸ್ ವರ್ಕ್ ಏನಿರುತ್ತೆ ಅದಕ್ಕೆ ಟೈಮ್ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೈಕ್ ಹಿಂದಿಯಲ್ಲಿ, ಮಲಯಾಳದಲ್ಲಿ, ಮರಾಠಿಯಲ್ಲಿ, ತೆಲುಗುನಲ್ಲಿ, ತಮಿಳಲ್ಲಿ ಎಲ್ಲ ಡಬ್ಬಿಂಗ್ ರೆಡಿ ಇದೆ. ಎಲ್ಲದಕ್ಕೂ ಸಪರೇಟ್ DI ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರಾಪರ್ ಆಗಿ ಸಿನಿಮಾ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ರಿಲೀಸ್ ರೆಡಿ ಇದೆ. ಬಟ್ ಪ್ಯಾನ್ ಇಂಡಿಯಾ ಡೈರೆಕ್ಟ್ ಆಗಿ ಹೋಗೋದ್ ಬೇಡ, ಫಸ್ಟ್ ನಮ್ ಕನ್ನಡ ಆಗ್ಬಿಡೋಣ, ಅದಾದ್ಮೇಲೆ ನೋಡೋಣ ನೆಕ್ಸ್ಟ್ ಅಂದ್ಬಿಟ್ಟು ಮೇಜರ್ಲಿ ಒಂದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಹೌದು. ಹೌದು. ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜ್ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡಿರೋದು. ಇನ್ನು ಎಲ್ಲ 8-10 ಜನ ಹುಡುಗರ ಮಧ್ಯೆ ಒಂದು ಗೊಂಬೆ ತರ ಕುತ್ಕೊಂಡು ಇಡೀ ಮೂವಿಲಿ ಸಕ್ಕಲಾಗಿ ಆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಷ್ಟು ಹುಡುಗರ ಮಧ್ಯೆ ನೀವು ಆಕ್ಟ್ ಮಾಡ್ಬೇಕಾದ್ರೆ? ಟು ಬಿ ಫ್ರಾಂಕ್ ತುಂಬಾ ಭಯ ಆಗ್ತಿತ್ತು. ಅಂಡ್ ಇದು ಮೋಸ್ಟ್ ಕಾಮನ್ ಆಸ್ಕ್ ಕ್ವಶನ್ ಆಲ್ಸೋ, ಲೈಕ್ ವಾಯ್ಸ್ ಅಲ್ಲಿ ಬಿಕಾಸ್ ವಿ ಫೀಮೇಲ್ ಅಂಡರ್ಸ್ಟ್ಯಾಂಡ್ ಇಟ್ ಫೀಲ್ಸ್ ವೆರಿ ಅನ್ಕಂಫರ್ಟಬಲ್. ಆಲ್ ಆಫ್ ಅ ಸಡನ್ ಅವ್ರ ಜೊತೆಗೆ ಆದ್ರೆ ಅದು ಹ್ಯೂಮನ್ ನೇಚರ್ ಕೂಡ ಅಷ್ಟೇ. ಗೊತ್ತಿಲ್ದಿರೋ ಪ್ಲೇಸ್ಗೆ ಹೋದ್ರೆ, ಗೊತ್ತಿಲ್ದಿರೋ ಜನ ಮಧ್ಯದಲ್ಲಿ ಹೋಗಿದ ತಕ್ಷಣ ಆನ್ಶಿಯಸ್ ಫೀಲ್ ಮಾಡ್ತೀವಿ. ಬಟ್ ನನ್ಗೆ ಈ ಆಪರ್ಚುನಿಟಿ ಸಿಕ್ಕಿದಾಗ ಇದು ಲೈಕ್ ಐ ಹ್ಯಾವ್ ಟು ಶೋ ಮೈ ಸೆಲ್ಫ್, ಲೈಕ್ ಚಾನ್ಸ್, ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಇದರಲ್ಲಿ ನಾನು ಏನ್ ಮಾಡೋಕ್ಕಾಗುತ್ತೆ ಅದು ನನಗೆ ತೋರಿಸ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಐ ವಾಸ್ ಲೈಕ್ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಏನಿದೆ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್, 6-7 ಮೆಂಬರ್ಸ್ ಬಾಯ್ಸ್ ಇದ್ದಾರೆ, ಅವರೆಲ್ಲರಿಗೂ ನಾನು ಒಂದು ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಐ ಗಾಟ್ ಇನ್ ಟು ದ ಕ್ಯಾರೆಕ್ಟರ್ ಅಂಡ್ ಹೋದೆ. ಅವ್ರು ಹೇಳಿದ ಹಾಗೆ ಪ್ರಾಜೆಕ್ಟ್ ಮೇ ಬಿ ಅವ್ರಿಗೆ ಲೈಕ್ ಸೈನ್ ಅಪ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಹಿಡಿತು ಅನ್ಸುತ್ತೆ. ಬಟ್ ನಂದು ಆ ಥರ ಇರಲಿಲ್ಲ. ಡೇ 1 ಯಾವಾಗ ನಾನು ಬಂದಿದ್ದೆ ಆ ದಿವಸನೇ ನಂದು ಶೂಟಿಂಗ್ ಇದ್ದಿದ್ದು. ಸೊ ಇವತ್ತು ಈವ್ನಿಂಗ್ ಬಂದು ನಾನು ಮೀಟಿಂಗ್ ಬಂದು ಮಾತಾಡಿದೆ ಅಂದರೆ ಇವತ್ತು ನೈಟೇ ನಂದು ಶೂಟ್ ಇತ್ತು. ಸೊ ಆಲ್ ಆಫ್ ಅ ಸಡನ್ ಹೋಗಿ ನನಗೆ ರನ್ನಿಂಗ್ ಅಲ್ಲಿರೋ ಮೂವಿನಲ್ಲಿ ಹೋಗಿ ಬಾಯ್ಸ್ ಜೊತೆ ಇದು ಮಾಡ್ಬೇಕಾದ್ರೆ ಭಯ ಆಯ್ತು. ಬಟ್ ಅದಾದ್ಮೇಲೆ ಫ್ಯೂ ಮಿನಿಟ್ಸ್ ಓನ್ಲಿ ವಿದಿನ್ ಅ ಫ್ಯೂ ಮಿನಿಟ್ಸ್ ನಮ್ದೊಂದು ಇದಿದೆ, ಸಿಚುವೇಶನ್ ಇದೆ, ಅದರಲ್ಲಿ ಜಾಸ್ತಿ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆ ಸಿಚುವೇಶನ್ ಅಲ್ಲಿ ಲೈಕ್ ಆ ಶಾರ್ಟ್ ಅಲ್ಲಿ ಲೈಕ್ ಮ್ಯೂಸಿಕ್ ಮತ್ತೆ ಎಂಟರ್ಟೈನ್ಮೆಂಟ್ ಆ ಥರ ಇದೆ. ಸೊ ಅಷ್ಟು ಬೇಗ ನಾವೆಲ್ಲರೂ ಲೈಕ್ ಒಳ್ಳೆ ಮಿಂಗಲ್ ಆಗ್ಬಿಟ್ರಿ, ಫ್ರೆಂಡ್ಸ್ ಆಗ್ಬಿಟ್ರಿ. ಅಂಡ್ ನಾವು ಆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಕ್ ಹೇಳಿದ್ರು ನಾವು ಮಾಡ್ತಾ ವಾರ್ಮ್ ಅಪ್ ಆಗ್ಬಿಟ್ಟು ಫುಲ್ಲು ನಾವು ಬಂದ್ಬಿಟ್ರಿ. ಅಲ್ಲಿ ಆಕ್ಚುಲಿ ಪಾರ್ಟಿನ ನಡೀತಿದ್ದು, ಅಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಆಮೇಲೆ ಸರ್ ಅಲ್ಲಿಂದ ನಾಯ್ಸ್ ಕೇಳಿಸ್ತಾ ಇತ್ತು, ಶಾರ್ಟ್ ಕಟ್ ಆಗಿದೆ ಅಂತ. ಆಮೇಲೆ ಸ್ಟಾಪ್ ಮಾಡಿದ್ರಿ. ಶಾರ್ಟ್ ಕಟ್ ಆಗಿರೋ ಅದು ಓಕೆ. ಇದು ಹೇಳ್ತಾ ಇದ್ವಿ ಅಂದ್ರೆ ಡ್ರೀಮ್ ಗರ್ಲ್ ಆಗಿರುವಂತಹ ರೋಲ್ ಅಂತ. ಅಂದ್ರೆ ಎಂಡ್ ಆಫ್ ದ ಡೇ ಯಾರಿಗೆ ಸಿಗ್ತೀರಾ? ಅದು ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಟ್ವಿಸ್ಟ್ ಯಾವಾಗ ಹೇಗೆ ಯಾವ ತರ ಅಂತ. ಓಕೆ. ಅಂಡ್ ನೀವು ಮೂಲತಃ ಯಾರು ಅಂದ್ರೆ ಲೈಕ್ ಎಲ್ಲಿಂದ ಬಂದಿರಾ? ನಾನು ಬೇಸಿಕ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಲೈಕ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿರೋದು ಮಾಡಲಿಂಗ್ ಅಲ್ಲಿ ಲೈಕ್ 8 years ಇಂದ. 8 years ಅಲ್ಲಿ ನಾನು ಮಾಡಲಿಂಗ್ ಅಲ್ಲಿ ಎಂಟರ್ ಆದಾಗ ಅಲ್ಲಿ ಸಣ್ಣ ಪುಟ್ಟ ಆಪರ್ಚುನಿಟೀಸ್ಗೆ ಬರ್ತಾ ಇತ್ತು. ಲೈಕ್ ಪೋಸ್ಟರು ಇದೊಂದು ರೋಲಲ್ಲಿ ಮಾಡೋಕ್ಕೆ ಇದೆ ಅಂತ. ನಂದು ಫಸ್ಟ್ ಸೀನ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆಗೆ. ಓಕೆ, ಅವ್ರ ಜೊತೆಗೆ ಒಂದು ಸೀನ್ ಇದೆ, ಡೇಟಿಂಗ್ ಸೀನು, ಕಾಫಿ ಡೇಟಲ್ಲಿ. ಸೊ ಅದೊಂದು ಸೀನ್ ಸಿಕ್ಕಿತ್ತು ಫಸ್ಟು, ಲೈಕ್ ಅದು ಮೆಮೊರಬಲ್ ಡೇ ಫಾರ್ ಮೀ. ಅದೊಂದು ಫಸ್ಟ್ ಸೀನ್ ಸಿಕ್ಕಿತ್ತು. ಅದಾದ್ಮೇಲೆ ಅದೇ ಥರನೇ ಲೈಕ್ ಕ್ಯಾರೆಕ್ಟರ್ಸ್, ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಸಿಕ್ಕಿದ್ದು ಇದುವರೆಗೂ ಅದೇ ಥರನೇ, ಲೈಕ್ ಡ್ರೀಮ್ ಗರ್ಲ್, ಫ್ಯಾಂಟಸಿ ಗರ್ಲ್, ಮೋರ್ ಲೈಕ್ ದಟ್ ಆ ಥರ ಸಿಕ್ತು. 8 years ಇಂದ ರೀಸೆಂಟಾಗಿ ಒಂದು ಐ ಆಮ್ ಗಾಡ್ ಅಂತ ಒಂದು ಮೂವಿನಲ್ಲಿ ನಾನು ಮಾಡಿದ್ದೀನಿ. ಅದರಲ್ಲೂ ರೊಮ್ಯಾಂಟಿಕ್ ಸೀನ್ ಇದೆ ಅದರಲ್ಲೊಂದು. ಅಪಾರ್ಟ್ ಫ್ರಮ್ ದಟ್ ನಾನು ಕಾಡೋಡಿ ಅಂತ ಒಂದು ತಮಿಳ್ ಮೂವಿ, ವೀಕ್ಷಣಂ ಅಂತ ತೆಲುಗು ಮೂವಿ, ಇನ್ನೊಂದು ಕನ್ನಡದಲ್ಲಿ ಸಂತೋಷ ಸಂಗೀತ ನವೆಂಬರಲ್ಲಿ ರಿಲೀಸ್ ಆಗಿತ್ತು, ಅದರಲ್ಲೂ ಮಾಡಿದ್ದೀನಿ. ಆ್ಯಂಡ್ ಈ ಥರ ನಾನು ಲೈಕ್ ನನ್ನ ಕ್ಯಾರೆಕ್ಟರ್ ಬಂದ್ರೂ ಸ್ಪೆಷಲ್ ಆ್ಯಂಡ್ ಸ್ವೀಟ್, ಲೈಕ್ ಓನ್ಲಿ ಲೈಕ್ ಮಿಕ್ಸ್ಡ್ ಆಫ್
ಆಲ್ ಚೆರಿಶ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇರುತ್ತೆ. ಸೊ 8 years ಇಂದ ಅದೇ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಮಾಡಲಿಂಗ್ ಅಂಡ್ ಅನ್ನೋದಲ್ಲ Yeah. ಎಲ್ಲಾ ಕಡೆನೂ ಹವಾ ಇಟ್ಕೊಂಡ್ ಬಂದಿದ್ದೀರಾ. ಸೊ ದಿಸ್ ಇಸ್ ಮೈ ಮೇನ್ ಮೂವಿ ಅಂತ ಹೇಳ್ಬೋದು ಆಸ್ ಅ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ನನ್ನ ಒಂದು ಸಣ್ಣ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೂ ತುಂಬಾನೇ ಆಸೆ ಇದೆ ನನ್ನ ದೊಡ್ಡ ಪರ್ದೆನಲ್ಲಿ ನೋಡ್ಬೇಕು ಅಂತ. ಫೈನಲಿ ನನ್ಗೊಂದು ಲೈಫಲ್ಲೂ ಒಂದು ಅಚೀವ್ಮೆಂಟ್ ಅಂದ್ರೆ ಇದೊಂದು ಮೂವಿ. ಇನ್ನೂ ಮಾಡೋದು ಜಾಸ್ತಿ ಇದೆ, ಇಟ್ಸ್ ಜಸ್ಟ್ ಸ್ಟಾರ್ಟ್. ನಾವೆಲ್ಲರೂ ಇದು ಸ್ಟಾರ್ಡಮ್ ಫೀಲ್ ಮಾಡ್ತಾ ಇದ್ವಿ, ಇದೆಲ್ಲ ನಮ್ಮೆಲ್ಲ ಆರ್ಟಿಸ್ಟ್ ಎಲ್ಲ ಕನಸು. ಲೈಕ್ ಈ ತರ ಒಂದು ಮೂಮೆಂಟ್ ಬರುತ್ತೆ ಅಂತ. ಟ್ರಸ್ಟ್ ಒಂದಲ್ಲ ಒಂದು ಮೂಮೆಂಟ್ ಅಲ್ಲಿ ಟ್ರಸ್ಟ್ ಹೋಗ್ಬಿಡುತ್ತೆ. ನಿಜವಾಗ್ಲೂ ಈ ಪ್ರೋಸೆಸ್ ಅಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ, ಇಲ್ಲ ನಾವು ಬೇರೆ ವರ್ಕ್ ನೋಡ್ಬೇಕಾ ಆ ಥರ ಈ ಥರ ಅಂತ. ಬಟ್ ಡೆಸ್ಟಿನಿ ಒಂದು ಎಲ್ಲೋ ಹೇಳ್ತಾರಲ್ಲ ಬರ್ದಿರುತ್ತೆ ಅಂತ, ಮೇಬಿ ಅದೇ ತರದೇ ನಡೀತಿದೆ. ಇಟ್ಸ್ ಲೈಕ್ ವಿ ಆಲ್ ಆರ್ ಹಂಗ್ರಿ ಫಾರ್ ದ ಸಕ್ಸಸ್ ಅಂಡ್ ವಿ ಆರ್ ವೇಟಿಂಗ್ ಫಾರ್ ದ July 10 ಟು ಸಿ ದಟ್. ಪ್ರಾಪರ್ ಆಗಿ ಇವಾಗ 8 ಜನ ಹುಡುಗರಿರೋದು, ಮೇನ್ ರೋಲ್ ಅಲ್ಲಿ ಯಾರು ಕಾಣಿಸ್ಕೊಳ್ತಾರೆ ನಿಮ್ಮ 3 ಜನದಲ್ಲಿ? ಮೇಡಮ್ ನೀವೇ ಹೇಳ್ಬೇಕು. ಒಬ್ಬ ಕರಿಯ, ಒಬ್ಬ ದಡಿಯ, ಒಬ್ಬ ಬಾಣ್ಲಿ, ಇದನ್ನೆಲ್ಲ ನೋಡ್ಕೊಂಡು ಮೇನ್ ರೋಡಲ್ಲಿ ಯಾಕೆ ಮೇನ್ ರೋಡ್ ಪೋಸ್ಟರ್ಗಳು ನೋಡ್ತಾ ಇದ್ರೇನೆ ಗೊತ್ತಾಗೋದು. ನೀವ್ ಹೇಳ್ಬೇಕು ಇವಾಗ. ಕರಿಯ ಹೀರೋನ, ದಡಿಯ ಹೀರೋನ, ಬಾಣ್ಲಿ ಹೀರೋನ ನೀವ್ ಹೇಳಿ. ಪೋಸ್ಟರ್ಗಳು ನೋಡಿದ್ರೆ ಗೊತ್ತಾಗೋದು. ನೋಡಿ ಸಿನಿಮಾ ಪೋಸ್ಟರ್ ಅಲ್ಲಿ ಎಲ್ಲರೂ ಇದ್ದೀರಾ, 8 ಜನನೂ ಇದ್ದೀರಾ. ಸೊ ಇನ್ನು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಎಲ್ಲ ಇದೆ, ಒಂದ್ ಸ್ವಲ್ಪ ಹೈಲೈಟ್ ಆಗಿ. ಹೌದು ಮ್ಯಾಮ್, ಆಬ್ವಿಯಸ್ಲಿ ನಾವೆಲ್ಲ ಹೇಗೆ ಅಂದ್ರೆ ಇಡೀ ಸಿನಿಮಾದಲ್ಲಿ ಕೆರೆ ಹಾಕ್ತಿವಿ ಅಂದ್ರೆ ಯಾರಿಗೂ ಜವಾಬ್ದಾರಿ ಇರಲ್ಲ. ಎಲ್ಲ ಈಗ ನಂದೊಂದು ಫ್ರಸ್ಟ್ರೇಷನ್ ಇಂದ ನಾನು ಬಂದಿರ್ತೀನಿ, ಇನ್ನೊಬ್ರು ಕೆಲಸದ ನಂದು ಮನೆ ಹೆಂಡತಿ ಪ್ರಾಬ್ಲಮ್ ಫ್ರಸ್ಟ್ರೇಷನ್ ಅಂತ ಬಂದಿರ್ತೀನಿ, ಇನ್ನೊಬ್ರು ಕೆಲಸದ ಫ್ರಸ್ಟ್ರೇಷನ್ ಪ್ರಾಬ್ಲಮ್ಸ್ ಅಂತ ಬಂದಿರ್ತಾರೆ. ಸೊ ದಟ್ ಇವ್ರನ್ನೆಲ್ಲರೂ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಲೀಡ್ ನ ವಹಿಸೋದು ಸಾಮ್ರಾಟ್ ಅವರೇ. ಸೊ ಇಷ್ಟು ಜನದ ಫ್ರಸ್ಟ್ರೇಷನ್ ನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳಕ್ಕೆ ಮಾಡ್ರಿ, ಎಲ್ಲರೂ ಫೋನ್ ಸ್ವಿಚ್ ಆಫ್ ನಡೀರಿ, ಕರ್ಕೊಂಡು ಹೋಗ್ತೀವಿ. ಟೀಮ್ ನ ಲೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಲೀಡ್ ಅಲ್ಲಿ ಜವಾಬ್ದಾರಿ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಆದ್ರೆ ಇವ್ರ ಕ್ಯಾರೆಕ್ಟರ್ ಜವಾಬ್ದಾರಿಯುತವಾಗಿ, ಫಾರ್ ಎಕ್ಸಾಂಪಲ್ ಬಾಯ್ಸ್ ಎಲ್ಲ ಟ್ರಿಪ್ ಹೋದ್ರೆ ಯಾರು ಎಲ್ಲಾದ್ರೂ ಜವಾಬ್ದಾರಿನೂ ತಗೊಂಡು ನೋಡ್ಕೊಂಡು ಅದನ್ನೆಲ್ಲ ಬೇರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಬ್ವಿಯಸ್ಲಿ ಅವರೇ ಟೀಮ್ ಲೀಡ್ ಆಗಿ ನಡೆಸುವಂತ. ಮೇನ್ ಆಗಿ ಹೀರೋ ನಾನು ಅಂತ ಅನ್ನೋದಕ್ಕಿಂತ ಕತೆನೇ ಒಂದು ನಾವು ಹೀರೋ ಅಂತ ಅನ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಕತೆ. ಇಲ್ಲಿ ನಂದು ಕ್ಯಾರೆಕ್ಟರ್ ಏನಿದೆ, ನಾನು ಅಫ್ಕೋರ್ಸ್ ನಾನು ಲೀಡ್ ಮಾಡ್ಕೊಂಡು ಹೋಗ್ತೀನಿ. ಅಫ್ಕೋರ್ಸ್ ಎಲ್ಲರೂ ಜೊತೆಗಿರ್ತಾರೆ, ಎಲ್ಲರೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಬಟ್ ಕತೆ ಇದೆಯಲ್ಲ, ಅದು ತುಂಬಾನೇ ಅದ್ಭುತವಾಗಿ ಬಂದಿದೆ. ಲಿಟ್ರಲಿ ನಾನು ಬೇರೆ ಯಾವ ಸಿನಿಮಾ ಕಂಪೇರ್ ಮಾಡೋದು ಬೇಡ. ಬಟ್ ಇಡೀ ನಾವು ಎಲ್ಲಾ ಸಿನಿಮಾ ಇಂಡಸ್ಟ್ರಿನೂ ಕನ್ನಡ ಅಂತಲ್ಲ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲಾನು ಕಂಪೇರ್ ಮಾಡಿದ್ರು ಈ ಸಿನಿಮಾ ತರ ಒಂದು ಒಳ್ಳೆ ಕತೆ ಹಾರರ್ ಜಾನ್ರಲ್ಲಿ, ಒಂದು ಕಾಮಿಡಿ ಜಾನ್ರಲ್ಲಿ ಈ ತರ ಬಂದಿಲ್ಲ. ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಅದ್ರಲ್ಲಿ ನಾವೊಂದು ನಾಯಕ ನಟ ಮಾಡಿದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ, ಒಳ್ಳೆ ಕಲಾವಿದರುಗಳು. ಇವರೆಲ್ಲ ಏನು ಸಾಮಾನ್ಯ ಕಲಾವಿದರುಗಳೆಲ್ಲ, ಎಲ್ಲ ಶಾರ್ಟ್ ಫಿಲಮ್ ಅಲ್ಲಿ ತುಂಬಾ ಹೆಸರು ಮಾಡಿರೋಂಥವ್ರು. ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾಲಿ, ಕಾಮಿಡಿ ಕಿಲಾಡಿಗಳಲ್ಲಿ, ಮತ್ತೆ ಎಲ್ಲ ಜಿ ಕನ್ನಡ ಸೀರಿಯಲ್ಗಳಲ್ಲಿ ಎಲ್ಲದರಲ್ಲೂ ಮಾಡಿರೋಂಥ ಒಳ್ಳೊಳ್ಳೆ ಕಲಾವಿದರುಗಳ ಜೊತೆ ವರ್ಕ್ ಮಾಡಿರೋದು ನನ್ಗೆ ಬಹಳ ಖುಷಿ. ಈಗಾಗಲೇ ಹೇಳಿದ್ರಿ ಎಲ್ಲಾ ಜವಾಬ್ದಾರಿಯನ್ನ ತಗೊಂಡು ಮೂವಿಲಿ ಮೇನ್ ಲೀಡ್ ಆಗಿ ಹೋಗ್ತಾ ಇದೀರ ಅಂತ. ನಿಜ ಜೀವನದಲ್ಲೂ ಸಹ ಇರುವಂತಹ ಜವಾಬ್ದಾರಿಯನ್ನ ತಗೊಂಡು ಮನೇನ ನಡೆಸ್ತಾ ಇದೀರಾ? ಅದೇ ತರ ನಾವು ಮಾಡ್ಕೊಂಡೇ ಹೋಗ್ತಾ ಇರೋದು ಇವಾಗ. ಯಾಕಂದ್ರೆ ನಾವು ಸಿನಿಮಾ ಫೀಲ್ಡ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಬಂದಿದೀವಿ, ಇದ್ರಲ್ಲಿ ಸಕ್ಸಸ್ ಆಗೋ ತನಕ ಕಷ್ಟ ಇದೆ. ಸೊ ಜವಾಬ್ದಾರಿ ಅನ್ನೋದು ತಗೊಂಡಿರೋದಕ್ಕೆ ಏನೋ ಒಂದು ಹೆಸರು ತಂದ್ಕೊಡ್ಬೇಕು ಮನೆಗೆ ಅಂತ ಅಂದ್ಬಿಟ್ಟು ನಾನು ಬಂದು ಕಷ್ಟ ಪಡ್ತಾ ಇದ್ದೀನಿ. ನೆಕ್ಸ್ಟ್ ಮದುವೆನ ಆಗ್ತಾ ಇದಾರೆ ಮೇಡಮ್. ನೆಕ್ಸ್ಟ್ ಮದುವೆನ ಆಗ್ತಾ ಇದಾರೆ ಹತ್ರದಲ್ಲೇ. ಸಿನಿಮಾ ರಿಲೀಸ್ಗೆ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ನೋಡ್ತಾರೆ ಥಿಯೇಟರ್ ಅಲ್ಲಿ. ರಿಲೀಸ್ ಆಗೋ ಟೈಮ್ ಮದುವೆ ಆಗಿರುತ್ತೆ ಆಲ್ರೆಡಿ. ಬನ್ನಿ, ಹೇಳ್ತೀನಿ, ಕರಿತೀನಿ, ಬನ್ನಿ. ಅದು ಇಡೀ ಕರ್ನಾಟಕ ಜನತೆಗೆ ಆಧಾರದ ಸುಸ್ವಾಗತ. ಮ್ಯಾಮ್ ಅಂದ್ರೆ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಕಲರ್ಸ್ ಇಂದ ಒಂದು ಚಾನ್ಸ್ ಸಿಗುತ್ತೆ, ಕಲರ್ಸ್ ಕನ್ನಡದಿಂದ. ಸೊ ಬಟ್ ಅವಾಗ ನನಗೆ ಇನ್ನೂ ಇಂಜಿನಿಯರಿಂಗ್ ಮುಗ್ದಿರೋವಲ್ಲ. ಸೊ ಅವಾಗ ಬೇಡ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಎಲ್ಲ ಇದು ಮಾಡ್ತಾರೆ, ಯಾಕಂದ್ರೆ ಡಿಗ್ರಿ ಮುಗಿಸು ಫಸ್ಟು ಅಂದ್ಬಿಟ್ಟು. ಸೊ ಇಂಜಿನಿಯರಿಂಗ್ ಆದಮೇಲೆ ನಾನು ಪುನಃ ಕಲರ್ಸ್ ಟ್ರೈ ಮಾಡೋಕೆ ಹೋಗ್ತೀನಿ, ಅವಾಗ ಸಿಗಲ್ಲ. ನಾನು ಇಲ್ಲ ಒಳ್ಳೆ ಕಡೆ ಒಂದು ಪರ್ಫಾರ್ಮೆನ್ಸ್ ಕಲಿಯೋಣ ಅಂದ್ಬಿಟ್ಟು ನಾನು US ಹೋಗಿ ಲೀ ಸ್ಟ್ರಾಸ್ಬರ್ಗ್ ಥಿಯೇಟರ್ ಅಂದ್ಬಿಟ್ಟು ಹಾಲಿವುಡಲ್ಲಿ 1 year ಇದ್ದೆ. ಸೊ ಅಲ್ಲಿ ಮೆಥಡ್ ಆ್ಯಕ್ಟಿಂಗ್ ಕಲ್ತು ಅಲ್ಲಿಂದ ಬಂದು ಇಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಟರ್ ಆಗಿ. ಸೊ ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ನಾವೇನೇ ಓದಿರ್ಬೋದು, ನಾವೇನೇ ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಪಾಪ ಹೀರೋಗಳ ಮಕ್ಳುಗಳು, ಹೀರೋಗಳ ಫ್ಯಾಮಿಲಿ ಅವ್ರಿಗೇನೆ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರ್ಬೇಕಾದ್ರೆ ನಾನು ಏನೂ ಅಲ್ಲ, ಒಂದು ಸಾಮಾನ್ಯ ಕಾಮನ್ ಮ್ಯಾನ್. ಮೈಸೂರಿಂದ ಬಂದು ಹೆಂಗೆ ಯಶ್ ಅವರು ಬೇರೆ ಬೇರೆ ಆಕ್ಟರ್ಗಳು ಕಷ್ಟಪಟ್ಟಿದ್ದಾರೆ, ಅದೇ ತರ ನಾವು ಮೈಸೂರಿಂದ ಬಂದು ಕಷ್ಟಪಟ್ಟು ಈಗ ಒಂದು ಸಿನಿಮಾ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀನಿ. ಇಟ್ ಹ್ಯಾಸ್ ಟುಕ್ ಅ ಲಾಟ್ ಆಫ್ ಎಫರ್ಟ್, ಲಾಟ್ ಆಫ್ ಪರ್ಸಿಸ್ಟೆನ್ಸ್, ಲಾಟ್ ಆಫ್ ಟಿಯರ್ಸ್,
ತುಂಬಾನೇ ತಗೊಂಡಿದೆ, ಎಲ್ಲ ತರನೂ ತಗೊಂಡಿದೆ. ಅಫ್ಕೋರ್ಸ್ ಹಾರ್ಡ್ ವರ್ಕು, ಬಾಡಿ ಮೇಂಟೈನ್ ಮಾಡಬೇಕು, ಮತ್ತೆ ಬೇರೆ ಬೇರೆದೆಲ್ಲ ಕಲ್ತಿರ್ಬೇಕು, ಆಸ್ ಅನ್ ಆಕ್ಟರ್ ಕಲ್ತಿರ್ಬೇಕು. ರಿಜೆಕ್ಷನ್ಸ್ಗಳನ್ನ ಮೋರ್ ದೆನ್ 300 ರಿಜೆಕ್ಷನ್ ಫೇಸ್ ಮಾಡಿದ್ದೀನಿ ನಾನು, ಮೋರ್ ದೆನ್ 300. ಅದನ್ನ ನಾವು ಯಾರ ಹತ್ರನೂ ಅಫ್ಕೋರ್ಸ್ ಅದನ್ನ ಹೆಮ್ಮೆಯಾಗಿ ಹೇಳ್ಕೊಳ್ಳೋಂಥದ್ದಲ್ಲ, ಬಟ್ ಅಫ್ಕೋರ್ಸ್ ಹೌದು ಹೌದು, ಬಟ್ ಬಿಡದೆ ಪುನಃ ನಾನು ಬಂದ್ ಟ್ರೈ ಮಾಡಿದ್ನಲ್ಲ, ಸೊ ಅದು ಇಂಪಾರ್ಟೆಂಟ್. ಈಗ 10 ರಿಜೆಕ್ಷನ್ 20 ರಿಜೆಕ್ಷನ್ಗೆ ಅಯ್ಯೋ ಸಾಕಪ್ಪ ನಮ್ಮ ಕೈಲಿ ಆಗಲ್ಲ ಅಂತ ಹೋಗ್ಬಿಡ್ತಾರೆ. ಬಟ್ ನಾವು ಹಿಡ್ದಿದ್ದನ್ನ ನಾವು ಮಾಡಲೇಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನಾವು ಕಲ್ಗೊಂಡೆ ತರ ಫೇಸ್ ಮಾಡಿ ಗೆಲ್ಬೇಕು. ಹೌದು, ನಾವ್ ಎಷ್ಟೇ ಅದೇ ಒಂದು ಶಿಲೆ ಆಗ್ಬೇಕು ಅಂದ್ರೆ ನಾವು ಎಷ್ಟು ಪೆಟ್ಟು ತಿಂತೀವಿ, ಲಕ್ಷಾಂತರ ಪೆಟ್ಟು ತಿಂದಾಗ್ಲೇನೆ ನಾವು ಶಿಲೆ ಆಗೋದಲ್ವಾ, ಹಂಗೆ. ನೋಡೋಣ, ಎಲ್ಲ ದೇವ್ರದೇ ಚೆನ್ನಾಗಾದ್ರೆ ಸಾಕು. ಬಟ್ ತುಂಬಾ ಒಳ್ಳೆಯ ಸಿನಿಮಾ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜನಗಳು ನಮ್ಮನ್ನ ಕೈ ಹಿಡಿಬೇಕಷ್ಟೇ, ನಮ್ಮ ಸಿನಿಮಾ ಕೈ ಹಿಡಿಬೇಕು.